ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ತುಂಬಾ ಚೆನ್ನಾಗಿದ್ದೀವಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ನಾವಿವತ್ತು ರಾಮ ಮಂದಿರಕ್ಕೆ ಹೋಗೋಣ ಅಂತ ಹೇಳಿ ಹೋದ್ವಿ. ಈ ಏರಿಯಾ ಬಂದು ನಮಗೇನೋ ಒಂಥರ ತವ್ರ ಮನೆ ಇದ್ದಂಗೆ. ಏರಿಯಾನ ಮರೆಯೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಇಲ್ಲಿ ಹಚ್ಕೊಂಡ್ಬಿಟ್ಟಿದ್ವಿ. ತುಂಬ ದಿನದ ನಂತರ ಮತ್ತೆ ನಮ್ಮದು ಹಳೆ ಮನೆ ಹತ್ರ ಬಂದ್ವಿ. ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ಈ ಏರಿಯಾಗೆ ಬಂದಿದ್ದು. ಏನೋ ಒಂಥರ ನಮ್ಮ ತವ್ರ ಮನೆ ಅಂತಲೇ ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ ಈ ಏರಿಯಾನ ನೋಡಿದ್ರೆ. ಸುಮಾರು ವರ್ಷಗಳಿಂದ ಇಲ್ಲೇ ಇದ್ವಿ ಅಲ್ವಾ, ಅದರಿಂದ ನಮಗೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಅಲ್ಲಿ ವಾತಾವರಣ ಆಗಲಿ, ಅಲ್ಲಿ ಫ್ರೆಂಡ್ಶಿಪ್, ಹಾಗೆಯೇ ಅಲ್ಲಿ ಜನಗಳು ಎಲ್ಲರೂ ನಮಗೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ವಿ. ನಾವಂತೂ ಏರಿಯಾ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ಫೀಲ್ ಆಯಿತು. ಬಟ್ ಇವತ್ತು ಬಂದು ತುಂಬ ಖುಷಿ ಆಯಿತು. ಬರೋದಕ್ಕೆ ಆಗಿರಲಿಲ್ಲ. ಹೋಗೋಣ ರಾಮನ್ ಟೆಂಪಲ್ಗೆ ಅಂತ ಇದ್ದೆ, ಹೋಗೋದಕ್ಕೆ ಆಗಿರಲಿಲ್ಲ. ಇವತ್ತು ಕಾಲ ಕೂಡ ಬಂತು ಅನಿಸುತ್ತೆ. ರಾಮನವಮಿ ಇದರಿಂದ ಬೆಳಗ್ಗೆನೇ ಪೂಜೆ ಇತ್ತು. ಬೆಳಗ್ಗೆನೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ. ರಾಮ ಮಂದಿರ ಟೆಂಪಲ್ಗೆ ಬಂದಮೇಲೆ ಆ ಮನೆ ಅಲ್ಲಿರೋರೆಲ್ಲ ಮಾತಾಡ್ಸಿದ್ರು, ತುಂಬ ಖುಷಿಯಾಯಿತು. ಹಾಗೆಯೇ ಬಂದು ರಾಮನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ. ಗಾಯತ್ರಿ ದೇವಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆಯೇ ಸತ್ಯನಾರಾಯಣ ಪೂಜೆ ಇರೋದ್ರಿಂದ ನೋಡಿ ಇಲ್ಲೆಲ್ಲ ತುಂಬ ಕಳಶಗಳೆಲ್ಲ ಇಟ್ಟು ಪೂಜೆಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೆಕ್ಸ್ಟು ಗಣೇಶ ನೋಡಿ, ಗಣೇಶ ದೇವರಿಗೂ ಅಷ್ಟೇ ವಿಘ್ನ ವಿನಾಶಕ ಅವರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಇಲ್ಲಿ ಹಾಗೇ ತುಂಬ ವಿಶೇಷವಾಗಿ ಪೂಜೆನ ಮಾಡ್ತಾರೆ. ಹಬ್ಬಗಳು ತುಂಬ ವಿಶೇಷ ದಿನಗಳಲ್ಲೆಲ್ಲ ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ. ನಿಜವಾಗ್ಲೂ ಈ ದೇವಸ್ಥಾನದ ಹತ್ರ ಇದ್ದಾಗ ಅದೇ ನಾವು ಏನು ಮಿಸ್ ಮಾಡ್ಕೊತಾ ಇದ್ದೀವಿ ಅಂದರೆ ತುಂಬ ಈ ದೇವಸ್ಥಾನ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ವಿಶೇಷ ದಿನಗಳಲ್ಲೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅರ್ಚಕರಂತೂ ತುಂಬ ಅವ್ರ ಪೂಜೆಗಳನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಆಗಲಿ ತುಂಬ ಚೆನ್ನಾಗಿ ಎಲ್ಲ. ಇನ್ನೊಂದು ವಿಜಯದಶಮಿ ಟೈಮಲ್ಲಂತೂ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಪ್ರತಿದಿನ ಅಲಂಕಾರ ಮಾಡಿ ಪ್ರತಿದಿನ ಒಂದೊಂದು ದೇವಿ ಪೂಜೆ ಎಲ್ಲ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ಇಲ್ಲಿ. ಹಾಗೆಯೇ ಇವತ್ತು ನಾವು ಬರೋಕ್ಕಿಂತ ಮುಂಚೆ ಇನ್ನು ರಾಮ ದೇವರಿಗೆ ಅಲಂಕಾರ ಮಾಡ್ತಾಯಿದ್ರು ಅಂತ ಅದನ್ನು ಓಪನ್ ಮಾಡಿರಲಿಲ್ಲ, ಅಲಂಕಾರ ಮಾಡ್ತಾಯಿದ್ರು. ಅಷ್ಟರೊಳಗಡೆ ನಾವು ಇಲ್ಲಿ ಬಂದು ಹೊರಗಡೆ ಎಲ್ಲ ದೇವ್ರಿಗೆ ಕೈ ಮುಗ್ದು ಹೋಗೋಣ, ನವಗ್ರಹಗಳು ಮತ್ತು ನಾಗರಕಟ್ಟೆ ಇದ್ದಾಗೆಲ್ಲ ಬರೋಣ ಅಂತ ಹೇಳಿ ನಾಗರಕಟ್ಟೆ ಹತ್ರ ಬಂದ್ವಿ. ಇಲ್ಲೂ ಅಷ್ಟೇ ಬಂದು ಒಂದು ಪೂಜೆನ ಮುಗಿಸಿ ಒಂದು ರೌಂಡನ್ನ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಪಾನಕ ಮತ್ತು ಮಜ್ಜಿಗೆನ ಕೊಡ್ತಾಯಿದ್ರು. ತೊಗೊಂಬಿಡೋಣ, ಬಿಸಿಲಿರೋದಕ್ಕೂ ಆ ಮಜ್ಜಿಗೆ ಪಾನಕ ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಿಮಗೆ ಗೊತ್ತು ಎಷ್ಟು ಬಿಸಿಲಿದೆ ಇವಾಗ ಅಂತ, ಅದಕ್ಕೋಸ್ಕರ ಹೋಗಿ ತಗೊಳ್ಳೋಣ ಅಂತೇಳಿ ಅಲ್ಲಿ ಪೂಜೆನ ಮುಗಿಸ್ಕೊಂಡು ಪ್ರಸಾದಕ್ಕೆ ಬಂದ್ವಿ. ಅಷ್ಟರಲ್ಲಿ ಇಲ್ಲಿ ಆಂಟಿ ಒಬ್ಬರಿದ್ದರು, ಅವರು ಸಹ ಮಾತಾಡ್ಸಿದ್ರು. ತುಂಬ ದಿನಗಳ ನಂತರ ಬಂದಿದ್ದಲ್ವ ಏರಿಯಾಗೆ, ಎಲ್ಲ ಮಾತಾಡ್ಸಿದ್ರು. ಸವಿತಾ ಆಂಟಿ ನೋಡಿದ್ದೀರಾ ಹಳೆ ವ್ಲಾಗಲ್ಲೆಲ್ಲ ಆಂಟಿನ. ಆಂಟಿಗಂತೂ ಫುಲ್ಲು ಖುಷಿ. ಮುದ್ದನ್ನ ನೋಡಿ ಅವಳನ್ನು ಕರಿತಾ ಇದ್ದಾರೆ. ಮುದ್ದನ್ನ ಅವಳು ಇದು ಮಾಡ್ತಾಯಿದ್ದಾಳೆ, ಅವ್ರನ್ನ ಮರ್ತೇ ಇಲ್ಲ. ಅವಳಿಗೆ ಅವರೇನೋ ಒಂಥರ ಅಮ್ಮನ ಥರನೇ ಇದ್ದರು. ಅವರು ನೆನ್ಕೊಂಡ್ರೂ ಬೇಜಾರಾಗುತ್ತೆ, ಅಷ್ಟು ಕ್ಲೋಸ್ ಇದ್ದರು ಇಬ್ಬರೂ. ಇವಾಗಲೂ ಅಷ್ಟೇ, ಅಷ್ಟು ಅವಳು ಹೋದ ತಕ್ಷಣ ಆಂಟಿ ಹತ್ರ ಹೋದ್ಲು ಅವಳು. ನೋಡಿ ಪಾನಕ ಮಜ್ಜಿಗೆ, ಅಯ್ಯೋ ಎಷ್ಟೊಂದು ಪಾನಕ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಅಂಕಲ್ ಎಲ್ಲ ರೇಗಿಸ್ತಾಯಿದ್ರು, ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಇಲ್ಲಿ ಬಂದು ಪ್ರಸಾದ ಅವಲಕ್ಕಿ ಪ್ರಸಾದನ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಹೇಳ್ತಾ ಇಲ್ವಾ, ಇಲ್ಲಿ ಪ್ರಸಾದ ಆಗಲಿ ಪೂಜೆ ಆಗಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸಲ ತೊಗೊಂಡು ತಿನ್ನೋಣ ಅನ್ನಷ್ಟು ಪ್ರಸಾದ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡಿರ್ತಾರೆ. ಅಂಕಲ್ ರಶ್ಮಿ ನೀನು ತಿಂದ್ಯಾ ಅಂತ ಹೇಳಿ ಕೊಟ್ಟರು. ತೊಗೊಂಡು ನೋಡಿ, ತುಂಬ ಅಂದರೆ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಸಾಮದ್ದು ಅಲ್ಲಿ ಸ್ವಲ್ಪ ಬಲೂನ್ ಬೇಕು ಅಂತ ಕಿರಿಕಿರಿ. ಮಕ್ಕಳೇ ಅಷ್ಟು ಆಟ ಸಾಮಾನು ನೋಡಿಬಿಟ್ರೆ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವಳು ಏನೂ ತಿನ್ನಲಿಲ್ಲ, ಒಂದು ಮಜ್ಜಿಗೆ ತೊಗೊಳೋದಾಗಲಿ ಈ ಥರ ಏನೂ ತೊಗೊಳ್ಳಿಲ್ಲ. ಅದರಲ್ಲಿ ಡ್ರೆಸ್ ಬೇಡ, ತುಂಬ ಹೆವಿ ಇದೆ ಇವಾಗ ಬಿಸಿಲಿಗೆ ಅಂದರೆ ಕೇಳಲಿಲ್ಲ. ಹಠ ಮಾಡಿಕೊಂಡು ಈ ಡ್ರೆಸ್ನ ಹಾಕಿಸ್ಕೊಂಡು ಹೋದ್ಲು. ಡ್ರೆಸ್ ಹಾಕಿರೋದಕ್ಕೂ ಅವಳು ಕಿರಿಕಿರಿ ಮಾಡ್ತಾಯಿದ್ಲು. ಅಷ್ಟೆಲ್ಲ ಆಂಟಿ ಇವ್ರು ಬಂದು ನಂದೂ ಫೋಟೋ ತೆಗಿ ಅಂತ ಹೇಳಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ, ಎಲ್ಲ ಬಂದರು. ಅಷ್ಟರಲ್ಲಿ ನಾವು ಮಜ್ಜಿಗೆ ಎಲ್ಲ ತೊಗೊಂಡು ಕುಡಿತಾ ಇದ್ದೀನಿ. ಅಷ್ಟರಲ್ಲಿ ಸಾನ್ವಿ ಏನೇನೋ ರೇಗಿಸ್ತಾ ಇದ್ಲು. ಮಜ್ಜಿಗೆ ಅಂತೂ ಸಖತ್ತಿತ್ತು. ಬಿಸಿಲಿಗೆ ಮಜ್ಜಿಗೆ ಕುಡಿಯೋದ್ರಲ್ಲಿ ಏನೋ ಒಂಥರ ಖುಷಿಯಪ್ಪ. ನಾನಂತೂ ಮಜ್ಜಿಗೆ ಪಾನಕದಲ್ಲೇ ಹೊಟ್ಟೆ ತುಂಬಿಸ್ಕೊಂಡೆ. ಮನೆಗೆ ಬಂದು ಊಟನೇ ಮಾಡಲಿಲ್ಲ. ಅವಲಕ್ಕಿ ಪ್ರಸಾದ ಕೊಟ್ಟಿದ್ರು, ಅದನ್ನು ಸ್ವಲ್ಪ ತಿಂದೆ. ಬೆಳಗ್ಗೆ ತಿಂಡಿನೇ ತಿಂದಿರಲಿಲ್ಲ, ಹಾಗೆ ಹೋಗಿದ್ರು. ನಾನು ಮನೇಲಿ ಚಿತ್ರಾನ್ನ ಮಾಡಿದ್ದೆ, ಲೇಟ್ ಆಗುತ್ತೆ ಅಂತ ಹೇಳಿ ಹೋದ್ವಿ ಬೇಗ. ಹಾಗೆಯೇ ಎಲ್ಲ ಹೇಳ್ತಾಯಿದ್ರು, ಮುದ್ದನ್ನ ಹೋದ್ಲಾ ಸವಿತಾ ಆಂಟಿ ಜೊತೆ ಅಂತ ಹೇಳಿ. ಅಷ್ಟರಲ್ಲಿ ಇವ್ರು ಬಂದು ಸ್ವೀಟ್ ಎಲ್ಲ ಕೊಟ್ಟರು ನಮಗೆ. ಇಲ್ಲಿ ರಾಮಂದು ಸ್ಟ್ಯಾಚು ಇರೋದ್ರಿಂದ ಎಲ್ಲರೂ ಒಂದು ಫೋಟೋ ತೊಗೊಳ್ಳೋಣ ನೆನಪಿಗಿರುತ್ತೆ ಅಂತ ಹೇಳಿ ಹೋದ ವರ್ಷವೂ ಇದೇ ಥರ ಮಾಡಿದರು. ಎಷ್ಟು
ಇಷ್ಟು ಬೇಗ ಒಂದು ವರ್ಷ ಆಯಿತು ಅನ್ನಿಸ್ತಾ ಇದೆ ನನಗಂತೂ. ಇವಾಗ ಫೋಟೋ ಮೊನ್ನೆ ಬಂದಿತ್ತು ಮೆಮೊರಿ, ಅದರಲ್ಲಿ ಬಂದಾಗ ನೋಡಿ ಅಂದ್ಕೊಂಡೆ ಇಷ್ಟು ಬೇಗ ಒಂದು ವರ್ಷ ಆಯಿತಾ ಅಂತ. ಇದು ಅಭಿಷೇಕ ಮಾಡಿರ್ತಾರಲ್ವ ಹಾಲು ಪಂಚಾಮೃತ, ಸಾರಿ ಹಾಲಲ್ಲ ಪಂಚಾಮೃತ ಕೊಟ್ಟರು, ಅದನ್ನು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀವಿ. ಮುದ್ದುಗೆ ಅದಂದರೆ ತುಂಬಾ ಇಷ್ಟ. ಸಾನ್ವಿ ಯಾಕೋ ಇವತ್ತು ಕುಡಲಿಲ್ಲ, ಅವಳಿಗೆ ಹಾಲು ಅಂದರೆ ಮೊದಲೇ ಅಲರ್ಜಿ, ಸ್ವಲ್ಪ ಹಾಲು ಅಂದರೆ ದೂರ ಇರ್ತಾರೆ ಅವರು, ಹಾಲು ಅವಳಿಗೆ ಆಗಲ್ಲ ಅಲರ್ಜಿ ಅಂತ ಹೇಳಿ ಕುಡಿಯಲ್ಲ. ಮುದ್ದುಗೆ ಹಾಲು ಅಂದರೆ ತುಂಬ ಇಷ್ಟ, ಅದನ್ನು ಅವಳಿಗೆ ಕೊಟ್ಟಳು, ಅವಳನ್ನೇ ಕುಡ್ಕೊಂಡು ನೋಡಿ ಆಲ್ರೆಡಿ ಅವಳು ಹಠ ಮಾಡಿ ಬಲೂನ ತೆಗೆಸ್ಕೊಂಡು ಬಿಡಲಿಲ್ಲ. ಸುಮ್ಮನೆ ಎಷ್ಟು 60-70 ರೂಪೀಸ್ ಇರುತ್ತೆ, ತೊಗೊಳೋದಕ್ಕೂ ಇದಾಗುತ್ತೆ. ಕೊನೆಗೆ 50 ರೂಪೀಸ್ ಕೊಟ್ಟು ತೊಗೊಂಡು ಬಂದಳು. ಅಷ್ಟರಲ್ಲಿ ಇವ್ರು ಬಂದು ನಮ್ಮ ಮನೆ ಹತ್ರನೇ ಫ್ರೆಂಡು ಮಗಳು, ಅವಳನ್ನು ಮಾತಾಡಿಸ್ತಾ ಇದ್ವಿ. ತುಂಬ ದಿನ ಆದಮೇಲೆ ಸಿಕ್ಕಿರೋದಲ್ವ, ಮಾತಾಡ್ತಾ ಇದ್ವಿ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಾವು ಹೋಗಿ ಮತ್ತೆ ಬಂದು ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಮಾತಾಡೋದಂದರೆ ತುಂಬಾ ಖುಷಿ ಆಗುತ್ತೆ. ನನಗಂತೂ ಏರಿಯಾ ಬಿಟ್ಟು ಹೋಗೋದಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ವಿ. ಸುಮಾರು ಒಂದು 10 ವರ್ಷದಿಂದ ನಾವು ಇದೇ ಏರಿಯಾದಲ್ಲಿ ಇದ್ವಿ ಅನಿಸುತ್ತೆ. ಅಷ್ಟು ಎಲ್ಲರೂ ಕ್ಲೋಸ್ ಆಗಿ ಎಲ್ಲರೂ ಮಾತಾಡಿಸ್ತಾಯಿದ್ರು. ಎಷ್ಟು ಖುಷಿ ಆಯಿತು ಗೊತ್ತಾ ಎಲ್ಲ ಮಾತಾಡಿಸ್ಬೇಕಾದ್ರೆ. ನಾನು ಈಗಿರೋ ಮನೆ ಹತ್ರ ಅಷ್ಟಾಗಿ ಫ್ರೆಂಡ್ಸ್ ಇಲ್ಲ, ಯಾರನ್ನು ಪರಿಚಯ ಆಗಿಲ್ಲ. ಏನೇನೋ ಬಂದು ಇವಾಗ 4 ಮಂತ್ಸ್ ಆಯ್ತು ಅನಿಸುತ್ತೆ, ಬಟ್ ಯಾರೂ ಪರಿಚಯ ಆಗಿಲ್ಲ. ನೋಡಿ ಎಷ್ಟು ಜನರಿದ್ರು ಅಂದರೆ, ಆಮೇಲಂತೂ ಪೂಜೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಅಷ್ಟು ರಶ್ ಆಗೋಗ್ಬಿಡ್ತು. ತುಂಬ ಅಂದರೆ ತುಂಬಾ ರಶ್ ಆಯಿತು ರಾಮ ಮಂದಿರದ ಹತ್ರ. ಹಬ್ಬ ಯಾವಾಗಲೂ ಹಾಗೇ, ರಾಮನವಮಿ ಈ ಥರ ಎಲ್ಲ ಟೈಮಲ್ಲೂ ತುಂಬ ರಶ್ ಆಗೋಗ್ಬಿಡುತ್ತೆ, ಅಂದ್ಕೊಂಡೇ ಇರೋಲ್ಲ ಅಷ್ಟು ರಶ್ ಆಗೋಗ್ಬಿಡುತ್ತೆ. ಚೆನ್ನಾಗಾಗುತ್ತೆ ಪೂಜೆ ಎಲ್ಲ. ಗಾಯತ್ರಿ ದೇವಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಹಾಗೆಯೇ ನಾಳೆ ರುದ್ರಾಭಿಷೇಕ ಮತ್ತು ಗಾಯತ್ರಿ ದೇವಿಗೆ ಬೆಳ್ಳಿದು ಕವಚ ಏನೋ ಹಾಕ್ತಾಯಿದ್ದಾರಂತೆ, ಅದರದ್ದೆಲ್ಲ ಪೂಜೆ ಇದೆ ಬನ್ನಿ ಅಂತ ಹೇಳಿದ್ರು. ನಾನು ನಾಳೆ ಮತ್ತೆ ಹೋದಾಗ ಅದ್ರದ್ದೆಲ್ಲ ವೀಡಿಯೋ ಕ್ಯಾಪ್ಟ್ ಮಾಡ್ಕೊಂಬರ್ತೀನಿ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದ ಪೂಜೆ ಎಲ್ಲ. ಯಾರ್ಯಾರು ಬ್ಯಾಂಗ್ಳೂರಲ್ಲಿದ್ದೀರಾ, ಹಾಗೆ ಸುತ್ತಮುತ್ತ ಇದ್ದೀರಾ, ಎಲ್ಲರೂ ಇಲ್ಲಿಗೆ ಒಂದು ಸಲ ಹೋಗಿ ಬನ್ನಿ ರಾಮ ಮಂದಿರ ಟೆಂಪಲ್ಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಗಾಯತ್ರಿ ದೇವಿ ನಾವು ಏನು ಕೇಳ್ಕೊಂಡ್ರು, ನನ್ನ ಪ್ರಕಾರ ನಾನು ಇಷ್ಟು ದಿನ ಕೇಳಿರೋದ್ರಲ್ಲಿ ಗಾಯತ್ರಿ ದೇವಿ ನಿಜವಾಗ್ಲೂ ಬೇಗ ಒಲಿತಾರೆ ಅಂತ ಕೇಳಿದ್ದೀನಿ. ಖಂಡಿತವಾಗ್ಲೂ ಈ ಟೆಂಪಲ್ಗೆ ಒಂದು ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಇದು ಬಂದು ಕಾಫಿ ಬೋರ್ಡ್ ಲೆವೆಟಲ್ಲಿರೋದು ಬ್ಯಾಂಗ್ಳೂರಲ್ಲಿ, ಹೆಬ್ಬಾಳ ಹತ್ರ. ತುಂಬ ಚೆನ್ನಾಗಿ ಅಲ್ಲಿ ಅರ್ಚಕರು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರನ ಮಾಡ್ತಾರೆ. ಅಷ್ಟು ಅವ್ರು ಪೂಜೆ ಮಾಡ್ತಾಯಿದ್ರೆ ನನಗೆ ಏನೋ ಒಂಥರ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಪೂಜೆಗಳಾಗಲಿ, ಎಷ್ಟು ಚೆನ್ನಾಗಿ ಪೂಜೆಗಳೆಲ್ಲ ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರು ಅದರಲ್ಲೇ ಮುಳುಗೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಪೂಜೆ ಆಗಲಿ ಅಲಂಕಾರ ಆಗಲಿ ಸತ್ಯನಾರಾಯಣ ಪೂಜೆ ಪ್ರತಿಯೊಂದು ಮಾಡ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದರೆ ಇನ್ನೂ ಪೂಜೆ ಆಗಿರಲಿಲ್ಲ. ಅಷ್ಟರಲ್ಲಿ ಪೂಜೆ 12:30ಗೆ ಅಂತ ಹೇಳಿದ್ರು. ಅಲಂಕಾರ ಎಲ್ಲ ಮಾಡಿ ಲೇಟ್ ಆಗುತ್ತಲ್ವ. ನಾನು ಸ್ವಲ್ಪ ಬ್ಯಾಂಕಿಗೂ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು, ಹೋಗೋಣ ಅಂದ್ಕೊಂಡೆ. ಇವ್ರು ಬಂದು ನನ್ನ ಫ್ರೆಂಡ್ ದೊಡ್ಡ ಮಗಳು, ಇವ್ರಿಗೂ ಮಂತ್ರಾಲಯ ಹೋಗಿದ್ರಂತೆ, ಬೋಡಿ ಮಾಡಿಸ್ಕೊಂಡು ಬಂದಿದ್ದಾರೆ. ಅಯ್ಯೋ ಬಿಸಿಲಿಗಂತೂ ಮಕ್ಕಳು ಕೂದಲು ತೆಗೆಸ್ಬಿಟ್ರಂತೂ ತುಂಬ ಬಿಸಿಲು ಬೀಳ್ತಾನೆ ಇರುತ್ತೆ ಈ ಟೈಮಲ್ಲಿ. ಆದರೂ ಒಂದು ಕಡೆಯಿಂದ ಒಳ್ಳೆಯದು, ತುಂಬ ಬೆವರಲ್ಲ, ಕೂದಲಿರಲ್ಲ ಅಲ್ವಾ, ತುಂಬ ಬೆವರಲ್ಲ, ಆ ಥರ ಮಾಡಿಸ್ಬಿಟ್ರೂ ಚೆನ್ನಾಗಿರುತ್ತೆ. ಅದೇ ಅವರೆಲ್ಲ ಮಾತಾಡಿಸ್ಕೊಂಡು ನಿಂತ್ಕೊಂಡ್ವಿ ನೋಡಿ. ಅದು ಬಂದು ನಮ್ಮ ಹಳೆ ಮನೆ, ನಾವು ಅದೇ ಮನೆ ಹತ್ರ ಇದ್ದಿದ್ದು, ಆಪೋಸಿಟೇ ದೇವಸ್ಥಾನ ಇದ್ದಿದ್ದು. ತುಂಬ ಚೆನ್ನಾಗಿತ್ತು. ಒಂದು ಏನು ಅಂದರೆ ದೇವಸ್ಥಾನದ ಪ್ರಸಾದ ಅಂದರೆ ಎಂಥವ್ರಿಗೂ ಇಷ್ಟ. ನನ್ನ ಚಿಕ್ಕ ಮಗಳಿಗೂ ನನ್ನ ದೊಡ್ಡ ಮಗಳಿಗೂ ಪ್ರಸಾದ ಅಂದರೆ ತುಂಬಾ ಇಷ್ಟ. ಇಸ್ಕೊಂಡು ತಿನ್ನೋದಾಗಿ ದೇವಸ್ಥಾನ ಇದ್ದಾಗ. ಪೂಜೆ ಆಯ್ತಾ ಇದೆ ಅಂದರೆ ಗೊತ್ತಾಗೋದು, ಬೇಗನೆ ರೆಡಿಯಾಗಿ ಫ್ರೆಶ್ ಆಗಿ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ಪೂಜೆ ಎಲ್ಲ ಆದಮೇಲೆ ಇದು 2ನೇ ಪ್ರಸಾದ ಆಮೇಲೆ ಕೊಟ್ಟರು. ಫಸ್ಟು ಮಜ್ಜಿಗೆ ಎಲ್ಲ ಕೊಟ್ಟಿದ್ದರು, ಇವಾಗ ಫ್ರೂಟ್ದು ಸಲಾಡ್ ಥರ ಬರುತ್ತಲ್ಲ ಆ ಥರ ಕೊಟ್ಟರು. ಮತ್ತು ಹಾಗೆಯೇ ಕೋಸಂಬರಿ ತುಂಬ ಚೆನ್ನಾಗಿತ್ತು. ಕೋಸಂಬರಿ ಅಂತೂ ಇನ್ನೂ ತಿನ್ನೋಣ ಅನಿಸಿತ್ತು. ಅಷ್ಟರಲ್ಲಿ ದೇವರಿಗೆ ಪೂಜೆ ಎಲ್ಲ ಆಯಿತು. ಪೂಜೆದು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಮಿಸ್ ಆಯಿತು. ಅಂತ ಅಂದರೆ ನಾನು ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ, ಅಷ್ಟು ರಶ್ ಆಗೋಯಿತು. ಪೂಜೆ ಎಲ್ಲ ಆದಮೇಲೆ ನೋಡಿ ರಾಮ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ, ನಾನು ಹೇಳಿಲ್ವಾ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ರಾಮನವಮಿ ವಿಶೇಷ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಬೆಳಗ್ಗೆನೇ ರೆಡಿಯಾಗಿ ಅಲ್ಲಿ ಮುದ್ದನ್ನ ಕರ್ಕೊಂಡು ಹೋಗೋದಂದ್ರೆ ತುಂಬ ಹಿಂಸೆ. ಏನಮ್ಮ ಓಪನ್ ಇಲ್ಲ, ಬಾ ಓಪನ್ ಇದೆ ಇವಾಗ, ಎಲ್ಲಿ ನೋಡು ಅಲ್ಲ ಅದು ಲಾಕ್ ಮಾಡಿದ್ದಾರೆ. ಗಣೇಶನ ಟೆಂಪಲ್ಗೆ ಹೇಳ್ತಿದ್ದಾರೆ, ಗಣೇಶನ ಟೆಂಪಲ್ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ನನ್ನ ಮಗಳು ಹುಚ್ಚಿ ಅಂದ್ಕೊಂಬಿಟ್ಟರು, ಸುಮ್ಮನೆ ಬಾರಮ್ಮ ಅಂತವಳು. ಬೇಡಮ್ಮ ಸಾಕು, ಬೇಡ, ನನ್ನ ಸ್ವಲ್ಪ ಐಸ್ ಕ್ರೀಮ್ ಇಷ್ಟ, ತಿನ್ನೋಕ್ಕಾಗಲ್ಲ, ತಿಂದರೆ ಕಿವಿ ಎಲ್ಲ ಕಡ್ತಾ ಬಂದ್ಬಿಡುತ್ತೆ. ಏನು ಮಾಡೋದು, ಸಾಕಾಗೋಗ್ತಾ ಇದೆ. ಬಿಸಿಲಲ್ಲಿ ನಡ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಆಟೋದಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ಬರಬೇಕು, ಸ್ವಲ್ಪ ಕೆಲಸ ಇದೆ. ಸಿಕ್ಕಾಬಟ್ಟೆ ಬಿಸಿಲೈತೆ. ನಾನು ಸಾಲಿನೂ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಿದ್ದೆ. ಮುದ್ದು ಮತ್ತು ಅಮ್ಮ
ಹೋದ್ರು ಮನೆಗೆ. ಮುಂಚೆ ಯಾರೋ ಬೇರೆ ಬರ್ತಿರಲ್ವಾ? ಪೂಜೆ ಎಲ್ಲ ಮುಗಿಸ್ಕೊಂಡು ರಾಮ ಮಂದಿರ ಟೆಂಪಲಲ್ಲಿ ಕಚ್ಕೊ ಅವಳು ಮ್ಯಾಂಗೋ ಐಸ್ ಕ್ರೀಮ್ ತೊಗೊಂಡ್ಲು, ನಾನು ಚೋಕೋಬಾರ್ ತಗೊಂಡ್ವಿ, ತಿನ್ಕೊಂಡು ಹೋಗ್ತಾಯಿದ್ವಿ. ಇವತ್ತೊಂದು ದಿನ ಫುಲ್ಲು ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಹಳೆ ಮನೆ ಹತ್ರ ಹೋಗಿದ್ವಿ, ಎಲ್ಲರೂ ಸಿಕ್ಕಿ ಮಾತಾಡಿಸ್ಕೊಂಡು ಬರ್ತಾಯಿದ್ವಿ. ಇವತ್ತೊಂದು ಖುಷಿಯಾದ ದಿನ, ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇವತ್ತೊಂದು ದಿನ. ಯಾಕೆ ಅಂತ ಹೇಳ್ತೀನಿ. ಸಾಮಿ ಹೋಗ್ತಾ ಇದ್ದಾಳೆ ಫಾಸ್ಟಾಗಿ, ಆಟೋದಲ್ಲೇ ಹೋಗ್ಬೋದಾಗಿತ್ತು ಆರಾಮಾಗಿ. ಇವಳು ಐಸ್ ಕ್ರೀಮ್ ತಿನ್ನಬೇಕು ಅಂತ ಬಂದು, ನಾಯಿ ಅಂದರೆ ಇವಳಿಗೆ ಹೆದರಿಕೆ, ಅದಕ್ಕೆ ನಾಯಿದೆ ಅಂತ ಹೇಳ್ತಿದ್ದಾಳೆ. ಯಪ್ಪ ಸಿಕ್ಕಾಬಟ್ಟೆ ಬಿಸಿಲು. ನಾನು ಇವತ್ತಿನ ವ್ಲಾಗೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಬೇಕು. ಬಿಸಿಲಿಗೆ ಐಸ್ ಕ್ರೀಮ್ ತಿಂತಾರೆ, ಎಷ್ಟು ಚೆನ್ನಾಗಿರುತ್ತಲ್ಲ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹೀಗೇನೆ ಇವತ್ತಿನ ವ್ಲಾಗ್ನ. ಓಕೆ, ಬಾಯ್ ಬಾಯ್.